ಹಾಯ್, ಹೇಗಿದ್ದೀರಾ ಎಲ್ರು? ನಾನು ವೀಕ್ಷಿತ ನಮ್ಮ ಟೀ ಕಾಫಿ ಎಲ್ಲ ಆಯಿತು ನಮ್ಮದು. ಈಗ ಸಂಜೆ ತಿಂಡಿಗೆ ಏನಾದರೂ ಮಾಡೋಣ ಅಂತ ಕಾಲಿಫ್ಲವರ್ ಕಟ್ ಮಾಡಿಟ್ಟಿದ್ದೇನೆ. ಈಗ ರೆಡಿ ಮಾಡಿಟ್ಟಿದ್ದೇನೆ. ಈಗ ಸ್ವಲ್ಪ ಹೊತ್ತಲ್ಲಿ ಮಾಡ್ತೇನೆ. ಕಾಲಿಫ್ಲವರ್ ಮತ್ತು ನಾನು ಮನೆಯಲ್ಲೇ ರೆಡಿ ಮಾಡಿದ ಮಸಾಲ, ಅದು ಕಬಾಬು ಮಾಡ್ತೇನೆ. ಅದರಲ್ಲಿ ಕಾಲಿಫ್ಲವರ್ ಮಾಡ್ತೇನೆ, ತುಂಬ ಟೇಸ್ಟ್ ಆಗ್ತದೆ. ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು, ಮತ್ತು ಏನಿಲ್ಲ, ಟೇಸ್ಟಿಗೆ ಉಪ್ಪು ಅಷ್ಟೆ. ಎಲ್ಲ ಮಿಕ್ಸ್ ಮಾಡಿ ಡೀಪ್ ಫ್ರೈ ಮಾಡಬೇಕು. ಅಂದರೆ ಮಗಳು ಯಾವತ್ತು ತೋರಿಸ್ತಾ ಇರ್ತಾಳಲ್ಲ ನನ್ನ ಇಂಗ್ರೀಡಿಯೆಂಟ್ಸ್ ಎಲ್ಲ, ಅದೇ ಮಸಾಲೆ ರೆಡಿ ಮಾಡಿ ಇಟ್ಟದಿದೆ, ಅದನ್ನೇ ಇವತ್ತು ಹಾಕಿ ಗೋಬಿ ಫ್ರೈ ಮಾಡೋದು. ಮಸಾಲ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು. ನೀವು ಮಾಡೋದಾದರೆ ಮನೆಯಲ್ಲಿ ರೆಡಿ ಮಾಡಿದ ಮಸಾಲೆನೂ ಹಾಕಿ ಮಾಡ್ಬೋದು, ರೆಡಿಯೂ ಮಾಡ್ಬೋದು. ನಾನು ಹೆಚ್ಚಾಗಿ ಮನೆಯಲ್ಲೇ ಮಾಡಿದ ಮಸಾಲೆ ತಯಾರು ಮಾಡಿದ್ರಲ್ಲೇ ಮಾಡೋದು, ತುಂಬ ಟೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ನಾನು ಅದರಲ್ಲೇ ಮಾಡೋದು. ಇಲ್ಲದ್ರೆ ರೆಡಿ ಅಂಗಡಿಯಲ್ಲಿ ಸಿಗ್ತದಲ್ಲ, ಅದರಲ್ಲೂ ಮಾಡ್ಬೋದು ನೀವು. ಐಟಮ್ ಎಲ್ಲ ಮನೆಯಲ್ಲಿದ್ದರೆ ಒಂದು 15 ಮಿನಿಟ್ಸಲ್ಲಿ ಆಗ್ತದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಮೊದಲೇ ನಾನು ಬಿಸಿನೀರಲ್ಲಿ ಉಪ್ಪು ಹಾಕಿ ಇಟ್ಟಿದ್ದೇನೆ, ಹುಳ ಎಲ್ಲೆದ್ರೆ ಸಾಯಿಲಿ ಅಂತ. ಈ ಡೈರೆಕ್ಟ್ ಕಟ್ ಮಾಡಿ ಹಾಕಬಾರ್ದು, ಬಿಸಿನೀರಲ್ಲಿ ಹಾಕೇ ಇಡಬೇಕು. ಇದು ಮನೆಯಲ್ಲೇ ರೆಡಿ ಮಾಡಿದ ಮಸಾಲ, ಕಬಾಬ್ ಮಸಾಲ ಇದು. 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, ರುಚಿಗೆ ಸ್ವಲ್ಪ ಉಪ್ಪು. ಯಾಕಂದರೆ ಇದರಲ್ಲಿ ಮೊದಲೇ ಉಪ್ಪು ಹಾಕಿಟ್ಟಿದ್ದೇನೆ, ಅದು ಎಳ್ದಿರ್ತದೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಅಯ್ಯೋ ನೀರು ಫುಲ್ಲು ಡ್ರೈ ಆದಷ್ಟು ಒಳ್ಳೆಯದು, ಇಲ್ಲದ್ರೆ ಅದು ಮಸಾಲೆ ಅದರಲ್ಲಿ ಹಿಡಿಯೋದಿಲ್ಲ. ಇದು ಇಲ್ಲಿ ಕಲಸಿಟ್ಟದು ರೆಡಿ ಆಗಿದೆ ಅಲ್ವಾ, ಮತ್ತೆ ನೀರಾದರೆ ಅದು ಎಲ್ಲ ಎಣ್ಣೆಗೆ ಬಿಡ್ತದೆ. ಅದಕ್ಕೋಸ್ಕರ ಡ್ರೈ ಆದಷ್ಟು ಒಳ್ಳೆಯದು. ಸಿಂಪಲಾಗಿ ಈಗ ರೆಡಿ ಆಯಿತು. ಇನ್ನೀಗ ಫ್ರೈ ಮಾಡೋದು. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಉಪ್ಪು ಇಳ್ದಿರ್ತದೆ, ಮೊದಲೇ ಹಾಕಿಡ್ತೇವೆ ಅಲ್ವಾ, ಮತ್ತೆ ಮ್ಯಾರಿನೇಟ್ ಆಗಲಿಕ್ಕೆ ಬೇಕಂತ ಇಲ್ಲ. ಖಾರ ಉಪ್ಪೆಲ್ಲ ಡೈರೆಕ್ಟ್ ಫ್ರೈ ಮಾಡುವಾಗಲೇ ಅದು ಎಳಿತದೆ ಒಳ್ಳೆ. ಇದು ಬೇಗ ಬೇಯ್ತದೆ ಇದು, ಆದರೆ ಹೊರಗಡೆ ತಿನ್ನುವಾಗ ಕ್ರಿಸ್ಪ್ ಬೇಕಿದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಫ್ರೈ ಮಾಡಬೇಕು. ಕಲರ್ ಬರ್ತದೆ, ಗೋಲ್ಡನ್ ಕಲರು ಅಲ್ಲ, ಅದಕ್ಕಿಂತ ಸ್ವಲ್ಪ ಬ್ರೌನ್ ಥರ ಬಂದರೆ ಚೆಂದ. ಫ್ರೈ ಆಗಿದೆ, ಈಗ ತೆಗಿತೇನೆ. ಈಗ ಚಿಕ್ಕ ಪೀಸ್ ಕಾಲಿಫ್ಲವರ್ ಇತ್ತು, ನನ್ನ ಮಗಳು ಇವತ್ತು ಮಾಡಬೇಕಂತ ಹೇಳಿದ್ದಕ್ಕೆ ಅಷ್ಟರಲ್ಲೇ ಮಾಡಿದ್ದೇನೆ. ಇನ್ನೊಂದು ಅಂಗಡಿಗೆ ಹೋಗಿ ತಕೊಂಡು ಬಂದೆ, ಅದರಲ್ಲಿ ಫುಲ್ಲು ಹುಳ ಇತ್ತು, ಎಲ್ಲ ಬಿಸಾಡಿದೆ. ಅದಕ್ಕೆ ಅದರಲ್ಲಿ ಇದ್ದದ್ರಲ್ಲಿ ಮಾಡುವಂತ ಅದರಲ್ಲೇ ಮಾಡಿದೆ. ರೆಡಿ ಕಾಲಿಫ್ಲವರ್ ಫ್ರೈ. ಕಾಲಿಫ್ಲವರ್ ರೆಡಿ ಆಯಿತು. ಬಿಸಿ ಬಿಸಿ ಉಂಟು, ಒಳ್ಳೆ ಕ್ರಿಸ್ಪಿ ಆಗಿದೆ. ನನ್ನ ಮಗಳು ತುಂಬ ದಿನದಿಂದ ಸುಮ್ಮನೆ ಕೂತಿರ್ತಾಳೆ, ಅದಕ್ಕೆ ಈಗ ಅವಳಿಗೆ ತಗೊಂಡೋಗಿ ಕೊಡ್ತೇನೆ. ಇದೇ ಥರ ಕ್ರಿಸ್ಪಿಯಾಗಿ ಬಂದರೆ ತುಂಬ ಟೇಸ್ಟು ಆಗ್ತದೆ. ಮತ್ತು ಇದು ಫ್ರೈ ಮಾಡಿ ಒಂದು 20 ಮಿನಿಟ್ಸ್ ಏನಾಗೋದಿಲ್ಲ, ಸ್ಮೂತ್ ಆಗೋದಿಲ್ಲ, ಬೇಗ ಕ್ರಿಸ್ಪಿ ಆಗಿರ್ತದೆ. ತಿನ್ನಲಿಕ್ಕೆ ಊಟಕ್ಕೆಲ್ಲ ತುಂಬ ಟೇಸ್ಟ್ ಆಗ್ತದೆ. ಇದು ತಿನ್ನು. ಶೋಕ್ ಆತನಾ? ಟೇಸ್ಟ್ ಆತನಾ? ಥ್ಯಾಂಕ್ ಯು ಅಮ್ಮ. ವೆಲ್ಕಮ್. ನೀನೇನು ಕೇಳ್ತೀಯ ಅದೆಲ್ಲ ಮಾಡಿಕೊಡ್ತೇನೆ. ನಮ್ಮನೇಲಿ ಯಾವಾಗಲೂ ಚಿಕ್ಕ ಚಿಕ್ಕ ಫಂಕ್ಷನ್ ಇದ್ದಾಗ ಯಾರಾದರೂ ವೆಜ್ ತಿನ್ನೋರಿದ್ದರೆ ನಾನು ಇದನ್ನೇ ಮಾಡ್ತೇನೆ, ತುಂಬ ಟೇಸ್ಟ್ ಆಗ್ತದೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಯಾವಾಗಲೂ. ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಸಂಡೇ,
ಎಲ್ಲರೂ ಲೇಟಾಗಿ ಎದ್ದಿದ್ದಾರೆ. ನಾನು ತಿಂಡಿ ಏನು ಇವತ್ತು ಮಾಡ್ಲಿಕ್ಕೆ ಇರಲಿಲ್ಲ. ನಿನ್ನೆದು ಚಪಾತಿ ಇತ್ತು, ಪನ್ನೀರ್ ಕೂರ್ಮ ಇತ್ತು, ಮತ್ತೆ ಪುಂಡಿ ಇತ್ತು. ನನ್ನ ಮಗಳಿಗೆ ಪುಂಡಿ ಮಾಡಿದ್ದೇನೆ, ಬೇಕಂತ ಹೇಳಿದ್ಲು. ಎಲ್ಲ ಇವತ್ತೆಲ್ಲ ಆ ತಿಂಡಿ ಅಡ್ಜಸ್ಟ್ ಮಾಡಿ ತಿಂದಿದ್ದೇವೆ. ಮಧ್ಯಾಹ್ನಕ್ಕೆ ಬಿರಿಯಾನಿ, ಚಿಕನ್ ಸಾರು, ಮತ್ತೆ ಸಲಾಡ್, ಮತ್ತೆ ನಿನ್ನೆ ರಾತ್ರಿದು ಬಂಗುಡೆ ಮಸಾಲ ಫ್ರೈ ಇದೆ, ಸ್ವಲ್ಪ ತಿನ್ನುವವರಿಗೆ. ಅಡಿಗೆಲ್ಲ ಆಯಿತು. ಇವತ್ತು ಸಂಡೆ ಅಲ್ಲ, ಸ್ವಲ್ಪ ಮಗನಿಗೆ ಮತ್ತು ಸೊಸೆಗೆ ಕಟ್ಟಿಕೊಡುವಂತ ಈಗೆಲ್ಲ ಪ್ಯಾಕ್ ಮಾಡಬೇಕು. ಕೋಳಿ ಸಾರು ಇದು, ಮಂಗಳೂರು ಸ್ಟೈಲ್ ಕೋಳಿ ಸಾರು. ರೊಟ್ಟಿಗೂ ಆಗ್ತದೆ, ಇಡ್ಲಿಗೂ ಆಗ್ತದೆ. ಬಿಸಿ ಬಿಸಿ ಬಾಸ್ಮತಿ ರೈಸ್ ಬಿರಿಯಾನಿ. ಅದೇ ಒಳ್ಳೆ ಪರಿಮಳ ಬರ್ತದೆ. ಯಾವತ್ತ ಒಂದು ಸಾರು ವೈಕ್ ಹಾಕ್ಲಿಗೆ ರೊಟ್ಟಿ ಕಾಣಲ್ಲ ಬಂತೆ ಹನ್ನೆಡ ಆಗ್ಲಿ ಎಲ್ಲಿ ತಿಂಪು ಜಲತ್ತ ಇಲ್ಲೇ ಅನ್ನ ತಿಂತೇರು. ಸಂಡೇ ಅಂದರೆ ತುಂಬ ಜನ ಕೋಳಿ ರೊಟ್ಟಿ ಮಾಡೇ ಮಾಡ್ತಾರೆ, ಮಂಗಳೂರು ಉಡುಪಿ ಕಡೆ ಎಲ್ಲ. ಈಗ ಎಲ್ಲ ರೆಡಿ ಆಯಿತು. ಈಗ ಮಗನಿಗೆ ಪೋಟರಲ್ಲಿ ಕಳಿಸ್ತೇವೆ. ಅವರು ಅಲ್ಲಿ ತಿಂತಾರೆ, ನಾವಿಲ್ಲಿ ತಿಂತೇವೆ. ನನಗೂ ಮನಸ್ಸಿಗೆ ಸಮಾಧಾನ ಆಗ್ತದೆ. ಮಗ ಸೊಸೆನೂ ತಿಂತಾರೆ, ಮಗಳ ಅಳಿಯನೂ ತಿಂತಾರೆ, ಎಲ್ಲರೂ ತಿಂತೇವೆ. ಅಣ್ಣ ಅತ್ತಿಗೆಗಂತ ಕಳಿಸ್ಕೊಟ್ಟು ನಾವು ಮನೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಸ್ಯಾಲಡ್ ಎಲ್ಲ ತಿಂದ್ಕೊಂಡು ಸಂಜೆ ಮೂವಿ ನೋಡೋಣ ಅಂತ ಹೊರಟ್ವಿ. ತುಂಬ ಟೈಮ್ ಆಗಿತ್ತು. ಸರಿ ಲೆಟ್ಸ್ ಟೇಕ್ ಅ ಬ್ರೇಕ್ ಅಂತ ಹೌಸ್ಫುಲ್ 5 ಮೂವಿಗಂತ ಹೊರಟ್ವಿ. ಮೂವಿ ವಾಸ್ ವೆರಿ ಆ್ಯಾವ್ರೇಜ್ ಆಯಿತಾ. ಅಲ್ಲಿಂದ ಹಾಗೆ ಅಮ್ಮ ನಾನು ದೀಪು ಲೂಲು ಮಾಲ್ ಓಪನ್ ಇತ್ತಲ್ಲ, VR ಅಲ್ಲಿ ಲೂಲು ಮಾಲ್ ಬಂದಿದೆ, ಐ ಮೀನ್ ಲೂಲು ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್ ರಾದರ್. ಸೊ ಅಲ್ಲಿ ಒಂದು ಸ್ವಲ್ಪ ಫ್ರೂಟ್ಸ್ನೆಲ್ಲ ತಗೊಳ್ಳೋಣ ಅಂತ ಅವ್ರವ್ರಿಗೆ ಏನೇನು ಬೇಕೋ ಅದನ್ನು ನೋಡ್ತಾ ಇದ್ರು. ಒಬ್ರಿಗೆ ಆ್ಯಪಲ್ ಅಂತೆ, ನನಗೆ ಪೇರಳೆ ಹಣ್ಣು ಬೇಕಿತ್ತು, ಅಮ್ಮನಿಗೆ ಜಾಕ್ ಫ್ರೂಟ್ ಬೇಕಿತ್ತು. ಅದನ್ನೆಲ್ಲ ಕ್ವಿಕ್ಕಾಗಿ ಶಾಪ್ ಮಾಡಿದ್ವಿ. ನಾನು ಅಮ್ಮ ದೀಪು 3 ಜನನೂ ಹೋಗಿದ್ದು ಹೌಸ್ಫುಲ್ 5 ಮೂವಿಗೆ. ನನ್ನ ಪ್ರಕಾರ ಇಟ್ ವಾಸ್ ವೆರಿ ಆ್ಯಾವ್ರೇಜ್. ದೇರ್ ವಾಸ್ ನೋ ಕಾಮಿಡಿ ಎಲಿಮೆಂಟ್ ಹೋಗಿ ಕಷ್ಟಪಟ್ಟು ನೋಡ್ಬೋದು ಅಷ್ಟೇ. ಅಪ್ಪ ಅಮ್ಮನಿಗೆ ಅರ್ಥ ಆಯ್ತಾ? ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು. ಹಿಂದಿ ಮೂವಿ ನೋಡೋದೇ ಇಲ್ಲ ಅಲ್ಲ. ಬಟ್ ನೋಡಿದ್ರು, ಬಂದರು, ಒಂದು ಸ್ವಲ್ಪ ನೋಡಿದೆ ಅಳಿಯ ಮಗಳೊಟ್ಟಿಗೆ. ಫ್ರೂಟ್ಸ್ ತಗೊಂಡು ಇವಾಗ ಮನೆಗೆ ಹೋಗೋದು. ಹಾಯ್, ಹೇಗಿದ್ದೀರಾ? ನಿನ್ನೆ ಸಂಡೇ ಎಲ್ಲರೂ ಮನೆಯಲ್ಲೇ ಇದ್ದರು. ನಿನ್ನೆ ಸ್ಪೆಷಲ್ ಊಟ ಇತ್ತು ನಮ್ಮ ಮನೆಯಲ್ಲಿ. ಇವತ್ತು ಮಂಡೇ, ಎಲ್ಲರೂ ಕೆಲಸಕ್ಕೆ ಹೋಗಿದ್ದಾರೆ. ಮನೆಯಲ್ಲಿ ನಾವು 3 ಜನನೇ ಇರೋದು, 4 ಜನ. ಮತ್ತು ಇವತ್ತು ಬೂತಾಯಿ ಅಂತ ನಿಮ್ಗೆ ಗೊತ್ತಿರ್ಬೋದು, ಮಂಗಳೂರು ಕಡೆ ಇದು ತುಂಬ ಫೇಮಸ್, ಮತ್ತು ರೇಟು ಕೂಡ ಕಮ್ಮಿ. ಆದರೆ ಇಲ್ಲಿ ಮಾತ್ರ ಕಾಸ್ಟ್ಲಿ ಇದೆ. ಇದು 350 ಇಲ್ಲಿ ಬೆಂಗಳೂರಲ್ಲಿ KGಗೆ. ನಮ್ಮಲ್ಲಿ 150-200 ರೂಪಾಯಿಗೆ ಸಿಗ್ತದೆ. ಇವತ್ತು ಇದನ್ನು ಫ್ರೈ ಮಾಡ್ತಿದ್ದೇನೆ ಊಟಕ್ಕೆ. ಮತ್ತು ದಾಲ್ ಮಾಡಿದ್ದಾರೆ ನಮ್ಮ ಕುಕ್ಕು. ಅಷ್ಟೇ ಸಿಂಪಲ್ಲಾಗಿ ಊಟ ಇವತ್ತು. ಫ್ರೈ ಮಾಡ್ತಿದ್ದೇನೆ ಈಗ. ಇದರಲ್ಲಿ ಮೊಟ್ಟೆ ಇರ್ತದೆ, ಮೊಟ್ಟೆ ಇರುವ ಬೂತಾಯಿ ಇದು. ಆದರೆ ಅವರು ಮೊಟ್ಟೆ ಹಾಕಲಿಲ್ಲ, ಆದರೂ ತುಂಬ ಟೇಸ್ಟ್ ಇರ್ಬೋದು ಬೂತಾಯಿ. ನನ್ನ ಮಗಳು ಇವತ್ತು ಇದು ಬೂತಾಯಿ ಫ್ರೈ ಬೇಕಂತ ಹೇಳಿದಾಳೆ, ಅದಕ್ಕೆ ಈಗ ಫ್ರೈ ಮಾಡ್ತಾ ಇದ್ದೇನೆ. ಇದು ಮಸಾಲ ನಾನು ಕಬಾಬ್ ಮಸಾಲೆನೇ ಹಾಕಿದ್ದು. ಅದು ಫಿಶ್ ಫ್ರೈಗೆ ತುಂಬ ಟೇಸ್ಟ್ ಆಗ್ತದೆ. ಮತ್ತು ಇದು ಫಿಶ್ ಮಾಡುವಾಗ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ರಸ ಹಾಕಿದರೆ ಆಯಿತು. ಕಬಾಬ್ಗೆ ನಾವು ಹಾಕೋದಿಲ್ಲ, ಯಾಕಂದರೆ ಅದು ಡೀಪ್ ಫ್ರೈ ಮಾಡುವಾಗ ಅದು ಅಂಟುತ್ತದೆ ಅದು ಎಣ್ಣೆಗೆ. ಅದಕ್ಕೋಸ್ಕರ ನಾವು ಕಬಾಬ್ಗೆ ಹುಳಿ ಹಾಕೋದಿಲ್ಲ. ಮೀನಿಗಂತೂ ಹುಳಿ ಬೇಕೇ ಅಲ್ವಾ, ಹುಳಿ ಹಾಕಲಿಲ್ಲದ್ರೆ ಟೇಸ್ಟ್ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ರಸ ಹಾಕೋದು ಇದಕ್ಕೆ ಫಿಶ್ಶಿಗೆ. ಮಸಾಲ ಸೇಮ್ ಕಬಾಬಿಗೂ ಫಿಶ್ಶಿಗೂ. ಅದರಲ್ಲೂ ನಾವು ಗೋಬಿ ಫ್ರೈ ಮಾಡ್ತೇವೆ, ಕ್ಯಾಪ್ಸಿಕಮ್ ಫ್ರೈ ಮಾಡ್ತೇವೆ, ಮತ್ತು ಕ್ಯಾಬೇಜ್ ಕಟ್ ಮಾಡಿ ಈರುಳ್ಳಿ ಎಲ್ಲ ಹಾಕಿ ಅದನ್ನು ಈ ಥರ ಮಸಾಲೆ ಹಾಕಿ ಫ್ರೈ ಮಾಡ್ತೇವೆ. ತುಂಬ ಟೇಸ್ಟ್ ಆಗ್ತದೆ. ಉಲ್ಟಾ ಮಾಡ್ತೇನೆ. ಮತ್ತು ಫಿಶ್ ನೀವು ತವಾ ಫ್ರೈಗಿಂತ ಡೀಪ್ ಫ್ರೈ ಮಾಡಿದರೆ ತುಂಬ ಟೇಸ್ಟ್. ಆದರೆ ಆಯಿಲ್ ಅಷ್ಟು ಒಳ್ಳೆಯಲ್ಲ ಅಂತ ಹೇಳ್ತಾರೆ. ತಿನ್ನಲಿಕ್ಕೆ ನಮಗೆ ಟೇಸ್ಟ್ ಆಗೋದು ಡೀಪ್ ಫ್ರೈಯೇ, ಯಾಕಂದರೆ ಅದು ತುಂಬ ರೋಸ್ಟ್ ಮಾಡ್ಬೋದು. ತವಾ ಫ್ರೈ ಆದರೆ ಅದು ಒಳಗೆಲ್ಲ ಅಷ್ಟೊಂದು ಬೇಯೋದಿಲ್ಲ, ಸ್ವಲ್ಪ ಹಸಿ ಹಸಿ ಮಸಾಲೆ ಎಲ್ಲ ಇರ್ತದೆ. ನಮ್ಮ ಕಡೆ ಎಲ್ಲ ಜಾಸ್ತಿ ಡೀಪ್ ಫ್ರೈಯೇ ಇಷ್ಟಪಡೋದು, ಮಂಗಳೂರು ಕಡೆ ಎಲ್ಲ.
ಮನೆಯಲ್ಲಿ ಎಷ್ಟು ಟೈಮ್ ಆದಮೇಲೆ ಬಿಸಿ ಬಿಸಿ ಮಸಾಲೆ ಫ್ರೈ ಬೂತಾಯಿ ಮೀನ್ದು. ಇದೀಗ ಆಗಿದೆ, ಎರಡು ಕಡೆ ಒಳ್ಳೆ ಫ್ರೈ ಆಗಿದೆ. ಈಗ ತೆಗಿತೇನೆ ನಾನು. ಇದು ಬಿಸಿ ಬಿಸಿ ಇರುವಾಗ ಒಳ್ಳೆ ಕ್ರಿಸ್ಪಿ ಆಗಿರ್ತದೆ, ತುಂಬ ಟೇಸ್ಟೂ ಆಗಿರ್ತದೆ. ಬಿಸಿ ಗಂಜಿ ಜೊತೆಗೆ ಬೂತಾಯಿ ಮೀನಿದ್ರೆ ಸಾಕು, ಹೊಟ್ಟೆ ತುಂಬುತ್ತೆ. ಇದು ಉಳಿದಿದ್ದು ನಾನು ಫ್ರಿಜ್ಜಲ್ಲಿ ಇಡ್ತೇನೆ, ಯಾಕಂದರೆ ಇಲ್ಲಿ ಈ ಫಿಶ್ ತಿನ್ನೋದು ನಾನು ನನ್ನ ಮಗಳು ಮಾತ್ರ, ಬೇರೆ ಯಾರು ತಿನ್ನೋದಿಲ್ಲ. ಅದಕ್ಕೆ ಈಗ ಎಷ್ಟು ಬೇಕು ಅಷ್ಟೇ ಫ್ರೈ ಮಾಡಿದ್ದೇನೆ, ಮತ್ತು ಉಳಿದದ್ದು ಬೇಕಾದಾಗ ಫ್ರೈ ಮಾಡ್ತೇವೆ. ಅಷ್ಟೇನು ಮುಳ್ಳಿರೋದಿಲ್ಲ, ಅಂದರೆ ತಿನ್ನೋರಿಗೆ ಮುಳ್ಳಂತ ಗೊತ್ತಾಗೋದಿಲ್ಲ. ಹೊಸತಾಗಿ ತಿನ್ನೋರಿಗೆ ಸ್ವಲ್ಪ ಮುಳ್ಳಂತ ಅನಿಸ್ಬೋದು, ನಮಗೆಲ್ಲ ಮುಳ್ಳಂತ ಅನಿಸೋದಿಲ್ಲ. ತುಂಬ ಟೇಸ್ಟ್ ಇದೆ, ಫ್ರೆಶ್ ಇದೆ ಬೂತಾಯಿ. ಯಾಕಂದರೆ ಅವರು ಹೇಳಿದರು ಕೂಡ ಮೀನು ತುಂಬ ಟೇಸ್ಟ್ ಇದೆ ಅಂತ. ಕ್ರಿಸ್ಪಿಯಾಗಿ ಒಳ್ಳೆ ರುಚಿಯಾಗಿದೆ. ಮಸಾಲೆ ಎಲ್ಲ ಒಳ್ಳೆ ಎಳ್ದಿದೆ, ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ. ನೀವು ಫ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿ ಸದಾ ಹೀಗೆ ಇರಲಿ.